ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ನಡೆದಿರೋ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೆಣಕದಷ್ಟು ಭಯಾನಕ ವಿಚಾರಗಳು ಕೂಡ ಹೊರಬರ್ತಾ ಇವೆ. ಇಷ್ಟಾದರೂ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ರಕ್ಷಣೆಗೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಾ ಇರೋ ಅನುಮಾನಗಳು ಕಾಡ್ತಾ ಇವೆ. ದರ್ಶನ್ ಅರೆಸ್ಟ್ ಆದಾಗಲೇ ರಕ್ಷಣೆಗೆ ಕೆಲವು ಮಂತ್ರಿಗಳು ಮತ್ತು ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹೇರಿದ ಆರೋಪ ಕೂಡ ಕೇಳಿಬಂದಿತ್ತು. ಆದರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಹೆಚ್ಚಾಗಿರೋದನ್ನ ಅರಿತ ರಾಜಕಾರಣಿಗಳು ಸ್ವಲ್ಪ ಹಿಂದೆ ಸರಿದಿದ್ರು. ಆದ್ರೀಗ ಕೋರ್ಟ್ ಮತ್ತು ಕಾನೂನಿನ ಹೋರಾಟದಲ್ಲಿ ದರ್ಶನ್ ರಕ್ಷಣೆಗೆ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸರ್ಕಾರಿ ವಕೀಲರ ಬದಲಾವಣೆ ಮಾಡೋದಕ್ಕೆ 3 ಸಚಿವರು ಒತ್ತಡ ಹೇರಿದ್ದಾರಂತೆ. ಪ್ರಸನ್ನ ಕುಮಾರ್ ಬದಲಾಗಿ ಎಸ್ಪಿಪಿ ಆಗಿ ಜಗದೀಶ್ರನ್ನ ನೇಮಿಸೋದಕ್ಕೆ ಮನವಿ ಮಾಡಿದ್ರಂತೆ. ಇದಕ್ಕೆ ಪೂರಕವಾಗಿ ಗೃಹ ಸಚಿವ ಪರಮೇಶ್ವರ್ ಸಹ ಎಸ್ಪಿಪಿ ಬದಲಾವಣೆಯ ಸುಳಿವು ಕೊಟ್ಟಿದ್ರು. ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದ್ರೂ ಒಂದು ರೀಸನಿಂಗ್ ಇರುತ್ತೆ, ಇಲ್ಲದೆ ಮಾಡೋದಿಲ್ಲ. ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದ್ರೂ ಒಂದು ರೀಸನಿಂಗ್ ಇರುತ್ತೆ, ಇಲ್ಲದೆ ಮಾಡೋದಿಲ್ಲ. ನಟ ದರ್ಶನ್ ರಕ್ಷಣೆಗೆ ಸರ್ಕಾರದ ಮಟ್ಟದಲ್ಲಿ ಸಚಿವರು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಕೇಸಲ್ಲಿ ಎಸ್ಪಿಪಿ ಬದಲಾವಣೆಗೆ ಸರ್ಕಾರ ಪ್ರಯತ್ನಿಸಿಲ್ಲ. ಈ ಬಗ್ಗೆ ನಮಗೆ ಯಾರೂ ಕೂಡ ಒತ್ತಡ ಹೇರಿಲ್ಲ. ನನ್ನ ಮೇಲೆ ಯಾವ ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದೆಲ್ಲ ಕೂಡ ಸುಳ್ಳು ಸುದ್ದಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಯಾವ ಸಚಿವರು ಒತ್ತಡ ಹಾಕಿದ್ರು ಕೂಡ ನಾನು ಕೇಳಲ್ಲ. ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆ ಮಾಡಲ್ಲ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಇನ್ನು ಎಸ್ಪಿಪಿ ಬದಲಾವಣೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೃಷಿ ಸಚಿವ ಚಲುವರಾಯಸ್ವಾಮಿ, ಸಿಎಂ ಸಿದ್ದರಾಮಯ್ಯ ಯಾವ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ, ಯಾವ ಮಂತ್ರಿಯೂ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ ಅಂದ್ರು. ಗೊತ್ತಿಲ್ಲ ಈ ಎಸ್ಪಿಪಿ ಬದಲಾವಣೆ ಮಾಡ್ತಾರೆ. ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನು ಯಾವ ಇದು ಬಂದಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ. ಬಟ್ ಇದೆಲ್ಲ ಏನಾಗುತ್ತೆ, ಲೀಗಲ್ ಆಕ್ಷನ್. ಯಾರಿಗೇನೇ ಆತ್ಮೀಯತೆ ಇರ್ಬೋದು. ಈಗ ಆತ್ಮೀಯತೆ ಇದ್ರೆ ತಪ್ಪೇ ಮಾಡಲ್ಲ ಅಂತಲ್ಲ. ಆತ್ಮೀಯತೆ ಬೇರೆ, ವಿಶ್ವಾಸ ಬೇರೆ. ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯ್ತು ಅಥವಾ ಪರ್ಪಸ್ಲಿ ಆಯ್ತು, ಇದನ್ನ ತೀರ್ಮಾನ ಕೋರ್ಟಲ್ಲಾಗುತ್ತೆ. ಸರಿ, ಹಿಂದೆ ನೀವು ಮಾತಾಡ್ಬೇಕಾದ್ರೆ ನನಗನ್ಸಿದ್ದು ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ನೋಡ್ತಿದ್ದೀವಿ, ರಿಯಾಕ್ಟ್ ಮಾಡೋದನ್ನು ಗಮನಿಸ್ತಿದ್ದೀವಿ, ಸ್ಟೋರಿ ಟ್ಯಾಗ್ಗಳನ್ನು. ಮಡಿಕೇರಿಯಲ್ಲಿ ಇದೇ ಒಂದು 10ನೇ ಕ್ಲಾಸ್ ಹುಡುಗಿಗೆ ತಲೆ ಕಟ್ ಮಾಡ್ಕೊಂಬಂದಿದ್ದ ಸುದ್ದಿ ನಾವು ನೋಡಿದ್ವಿ. ಶ್ರದ್ಧಾನ ಎಷ್ಟು ಪೀಸ್ ಆಗಿ ಮಾಡಿ ಫ್ರಿಡ್ಜ್ಗಿಟ್ಟಿದ್ದ ಆ ಸುದ್ದಿನೂ ತೋರಿಸಿದ್ದೀವಿ ನಾವು. ಹಾಗೆ ತುಮಕೂರಿನಲ್ಲಿ ಒಂದು ಹೆಂಡತಿ ತಲೆ ಕಟ್ ಮಾಡಿ ಚರ್ಮ ಸುಲಿದಿದ್ದ ಸುದ್ದಿನೂ ನಾವು ತೋರಿಸಿದ್ದೀವಿ. ಒಂದು ವೇಳೆ ಈ ಸುದ್ದಿ ತೋರಿಸಲಿಲ್ಲ ಅಂದಿದ್ರೆ ಸಾಮಾನ್ಯ ಜನರ ಸುದ್ದಿ ತೋರಿಸ್ತೀರಾ ನೀವು, ಸೆಲೆಬ್ರಿಟಿಗಳನ್ನು ಮಾತ್ರ ಮುಚ್ಚಿ ಹಾಕೊಂಡ್ರೆ ನೀವು ಇದಕ್ಕೆ ಶಾಮೀಲಾಗಿದ್ದೀರಾ ಅಂತಿರಲಿಲ್ಲ ಸರ್ ಜನ. ಹಾಗಾದ್ರೆ ನಾವು ತೋರಿಸೋ ತಪ್ಪು ಅನ್ನೋದಾದ್ರೆ ಜನಕ್ಕೆ ಬೇರೆಯವ್ರ ಸುದ್ದಿ ನೋಡೋಕೆ ಇಂಟ್ರೆಸ್ಟ್ ಆಗುತ್ತೆ. ಆದರೆ ಸೆಲೆಬ್ರಿಟಿಗಳ ವಿಚಾರದಲ್ಲಿ ನಾವು ಇಷ್ಟೆಲ್ಲ ಹೈಪ್ ಮಾಡಿ ಯಾಕೆ ತೋರಿಸ್ತೀವಿ ಅಂದರೆ, ಹೈಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನು ನಡೀತಾ ಇದೆ ಅದು ಪಾರದರ್ಶಕವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಜನಕ್ಕೆ ಯಾಕೆ ಇಷ್ಟ ಆಕ್ರೋಶ ಅಥವಾ ಯಾಕೆ ಇಷ್ಟು ನಿಂದನೆ? ಹಾಗಾದ್ರೆ ಮಾಧ್ಯಮಗಳು ಮಾಡ್ತಾ ಇರೋ ಕೆಲಸವೇ ತಪ್ಪ. ಹಾಗಿದ್ರೆ ಜನಕ್ಕೆ ಏನು ಅನ್ಸುತ್ತೆ ಅಥವಾ ಜನ ಏನು ಹೇಳ್ತಾರೆ ಅದನ್ನು ನಾವು ಮಾಡಬೇಕಾ ಅಂತ? ಅದು ನಮ್ದೊಂದು ಮಾಧ್ಯಮ ನಿಷ್ಠೆ ಅಥವಾ ಮಾಧ್ಯಮ ಬದ್ಧತೆ ಅನ್ನೋದಿರುತ್ತಲ್ವ ಸರ್ ನಮಗೂ ಕೂಡ? ನೋಡಿ, ಈ ಇಡೀ ಪ್ರಕರಣದಲ್ಲಿ ಪ್ರತಿಭಾ ಅವರೇ, ನಾವು ನೂರಾರು ಜನಕ್ಕೆ ಅಥವಾ ಲಕ್ಷಾಂತರ ಜನಕ್ಕೆ, ಕೋಟ್ಯಂತರ ಜನಕ್ಕೆ ಎಲ್ರಿಗೂ ಒಬ್ಬೊಬ್ಬರಿಗೆ ಕರೆದುಬಿಟ್ಟು ಉತ್ತರ ಕೊಟ್ಕೊಂಬರೋಕ್ಕಾಗಲ್ಲ. ಸೋಷಲ್ ಮೀಡಿಯಾ ಕಾಮೆಂಟ್ಗಳಲ್ಲಿ ಯಾವುದಾದ್ರು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ದರೆ ಖಂಡಿತವಾಗ್ಲೂ ಕೂಡ ಅದನ್ನು ತೆಗೆದುಕೊಳ್ಳೋ ಕೆಲಸ ಮಾಡೋಣ. ಅದು ಕನ್ಸ್ಟ್ರಕ್ಟಿವ್ ಆಗಿದ್ದರೆ ಓಕೆ. ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿಯವರೆಲ್ಲರನ್ನೂ ಮಧ್ಯೆ ನಿಲ್ಲಿಸ್ಬಿಟ್ಟು ಅವ್ರನ್ನೆಲ್ಲ ಬೈಕಂಗೆ ಕೂತ್ಕೊಳ್ಳೋರಿಗೆ ನಾವು ನೀವು ಉತ್ತರ ಕೊಡುವ ಪ್ರಮೇಯವೂ ಇಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ. ನಾನಂತೂ ಅದನ್ನು ನೋಡೋಕ್ಕೂ ಹೋಗೋದಿಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಓಕೆ. ಸೆಕೆಂಡ್ ಥಾಟ್, ಈ ಪ್ರಕರಣದಲ್ಲಿ ಈ ಮನುಷ್ಯನ ಕ್ರೂರತ್ವವನ್ನು ಅಥವಾ ಈ ಗ್ಯಾಂಗಿನ ಕ್ರೂರತ್ವವನ್ನು ಜನರ ಮುಂದೆ ನಾವು ಇಡಲೇಬೇಕು. ಗೋಮುಖತನವನ್ನು ನಾವು ಜನರ ಮುಂದೆ ಪ್ರದರ್ಶಿಸಲೇಬೇಕು. ಅದರ ಬಗ್ಗೆ ನನಗೆ ಎಳ್ಳಷ್ಟು ಡೌಟ್ ಇಲ್ಲ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ. 3ನೇ ಫ್ಯಾಕ್ಟರು ನಿಮ್ಗೆ ಹೇಳ್ಬಿಡ್ತೀನಿ. ಇದು ಯಾವ ಸಂದರ್ಭದಲ್ಲೂ ಕೂಡ ಲೀಕ್ ಆಗಬಾರದಾಗಿದ್ದಂಥ ಫೋಟೋಸ್ಗಳು, ಕಾನೂನಾತ್ಮಕವಾಗಿ ನೋಡೋದಾದರೆ. ಯಾಕಂದರೆ ನೀವು ಗಮನಿಸಿದ್ರಿ ಆ ಫೋಟೋಸ್ಗಳಲ್ಲಿ, ಆ ಫೋಟೋಸ್ಗಳಲ್ಲಿತ್ತು ಸೆಂಟಿಮೀಟರ್ ಎಷ್ಟು ಆಳದ ಗಾಯ, ಎಷ್ಟು ಅಳತೆಯ ಗಾಯ, ಅದನ್ನೆಲ್ಲ ನೋಡ್ತಾ ಇದ್ರು. ಅದೆಲ್ಲ ಪ್ರಿಲಿಮಿನರಿ ಎವಿಡೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತೆಗೆದಿರುವ ಫೋಟೋಸ್. ಅದು ಹೊರಗೆ ಬಂದಿದೆ ಅಂತಂದರೆ
ಅದು ಆಚೆ ಕಡೆ ಬಂದಿದೆ ಅಂತಂದರೆ ಬಹುಶಃ ಅದನ್ನ ಯಾರು ಹೊರಗೆ ಬಿಟ್ಟರೋ ಅವ್ರಿಗೂ ಕೂಡ ಈ ಡೆವಿಲ್ ಗ್ಯಾಂಗು ಯಾವ ಹಂತಕ್ಕೆ ಇಳಿದಿತ್ತು ಅನ್ನೋದು ಜನಕ್ಕೆ ಗೊತ್ತಾಗ್ಲಿ ಎಕ್ಸಾಕ್ಟ್ಲಿ ಸರ್ ಅಂತ ಅನ್ನೋದು ಇತ್ತು ಮನಸ್ಸಿನ ಒಳಗೆ ಅಂತ ಅನ್ಸುತ್ತೆ. ಎಸ್ ಸರ್. ಗೊತ್ತಾಯ್ತಾ? ಫಿಫ್ತ್ ಅನದರ್ ಫ್ಯಾಕ್ಟರ್, ಫೋರ್ತ್ ಫಿಫ್ತ್ ಗೊತ್ತಿಲ್ಲ ನನಗೆ, ನೆಕ್ಸ್ಟ್ ಫ್ಯಾಕ್ಟರ್ ಎಸ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಮಾತಾಡಬೇಕಾಗಿರೋದು, ಅತೀ ಉನ್ನತ ಸ್ಥಾನದಲ್ಲಿ ಇದ್ದವರು, ಊರವ್ರಿಗೆಲ್ಲ ನೀತಿ ಪಾಠ ಮಾಡೋರು, ಊರವ್ರಿಗೆಲ್ಲ ಬುದ್ಧಿ ಹೇಳೋರು, ಊರವ್ರಿಗೆಲ್ಲ ಬಹಳ ಗೌರವ ಮರ್ಯಾದೆ ಕೊಟ್ಟು ಕರೆಯೋರು, ಮಾಡಲೇಬಾರದಾದಂಥ ಕ್ರಿಮಿ ಮಾಡುವ ರೀತಿಯ ಕೆಲಸ ಜನಕ್ಕೆ ತೋರಿಸಲಿಲ್ಲ ಅಂತಂದರೆ ನನಗೆ ಮಾನ ಮರ್ಯಾದೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಿಜ ಅದು ಭೀಭತ್ಸವಾಗಿರ್ಬೋದು, ಒಪ್ಕೋತೀನಿ ನಾನು, ಕಷ್ಟ ಆಗ್ಬೋದು ಸುಮಾರು ಜನಕ್ಕೆ ನೋಡೋದಕ್ಕೆ. ಎಸ್ ಸರ್. ಬಟ್ ಇನ್ನೂ ಒಂದು ಮಾತು ಹೇಳಿದ್ರು. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ಎಲ್ಲ ಮೀಡಿಯಾ ಹೌಸಸ್ಗಳು ಕ್ಯಾಮ್ರಾಗಳನ್ನು ಇಟ್ಕೊಂಡು ನಿಂತ್ಕೊಂಡಿದ್ರು, ಶಾಮಿಯಾನ ಹಾಕಿದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಯಾರೊಬ್ಬರು ವಿಡಿಯೋ ಮಾಡಿದ್ದಾರೆ. ಒಂದು ಅಮ್ಮನು ಒಂದು ವಿಡಿಯೋ ಮಾಡಿದೆ. ಏನೋ ಅಂತ ವಿಡಿಯೋ ಮಾಡಿದೆ, ನೋಡ್ರಿ 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 ಇವರೆಲ್ಲ ಟಿ ವಿಗಳವ್ರು ಇಷ್ಟೇ, ಇವ್ರಿಗೆ ಏನು ಗೊತ್ತಾಗುತ್ತೆ ಒಳಗಡೆ ಏನು ನಡೀತಾ ಇದೆ ಅಂತ. ಸುಳ್ಳು ಸುದ್ದಿ ಹಾಕ್ತಾರೆ, ಸುಳ್ಳು ಸುದ್ದಿ ಬಿತ್ತರಿಸ್ತಾರೆ. ಬಹುತೇಕ ಜನಕ್ಕೆ ಗೊತ್ತಿಲ್ಲ, ಮೀಡಿಯಾ ಹೌಸಸ್ಗಳಲ್ಲಿ ನಮ್ಮ ಅನೇಕ ಪ್ರತಿನಿಧಿಗಳು ಲಾಯರ್ಗಳು, ಕರೆಕ್ಟ್ ಸರ್. ನಮ್ಮ ಅನೇಕ ಜನ ಪ್ರತಿನಿಧಿಗಳು, ನಮ್ಮ ರೆಪ್ರೆಸೆಂಟೇಟಿವ್ಸು, ಕರೆಸ್ಪಾಂಡೆಂಟ್ಸು ಪೊಲೀಸ್ ಗಿರಿಯನ್ನು ಓದ್ಕೊಂಬಂದವರು, ಲಾ ಬುಕ್ ಓದ್ಕೊಂಬಂದವರು, ಪೊಲೀಸ್ ಮ್ಯಾನ್ಯಲ್ ಓದ್ಕೊಂಬಂದವರು, ಜೈಲ್ ಮ್ಯಾನ್ಯಲ್ ಓದ್ಕೊಂಡು ಬಂದವರು, ನೋಡ್ಕೊಂಡು ಬಂದವರು, ಮತ್ತು ಲಾ ಮಾಡ್ಕೊಂಡು ಬಂದವರು. ಎಸ್ ಸರ್. ಗೊತ್ತಾ? ಆಮೇಲೆ ಎಷ್ಟೋ ಜನಕ್ಕೆ ಸಾವಿರಾರು ಜನ ಪೊಲೀಸ್ ಅಧಿಕಾರಿಗಳ ಜೊತೆಗಿನ ಸಂಪರ್ಕ ಇರೋರು. ನಿಜ. ಆಯಿತಾ? ಅಲ್ಲಿ ಹೊರಗಡೆ ಕಾಣಿಸೋರು ನಮ್ಮ ಒಂದು 20-25 ಜನ ಕಷ್ಟಪಡುವ ಕ್ಯಾಮ್ರಾಮನ್ಗಳು, ರಿಪೋರ್ಟರ್ಗಳು. ಆದರೆ ಅವರ ಒಳಗಿರಬಹುದಾದಂಥ ಏರಿಳಿತಗಳು ಮತ್ತು ಅವರ ಒಳಗಿರಬಹುದಾದಂಥ ವಿಷಯ ಇದೆಯಲ್ಲ ತುಂಬ ಜಾಸ್ತಿ ಇರುತ್ತೆ. ಅಷ್ಟಿಲ್ದೇನೆ ನಮಗೆ ಈ ಫೋಟೋ ಸಿಗ್ತಾ ಇರಲಿಲ್ಲ ರೀ. ನಿಜ ಸರ್. ಅಷ್ಟಿಲ್ದೇನೆ ನಾವು ರಿಮ್ಯಾಂಡ್ ಅಪ್ಲಿಕೇಶನ್ನ ಜನರ ಮುಂದೆ ಇಡ್ತಾ ಇರಲಿಲ್ಲ ರೀ. ಕರೆಕ್ಟ್. ಸುಖ ಸುಮ್ಮನೆ ಸುಳ್ಳು ಸುದ್ದಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಕಡಲೆಪುರಿ ಬೂಂದಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ತಗೊಳ್ಳಿ ಅಂತ ಊರಿಗೆಲ್ಲ ಹಂಚ್ತಾ ಇಲ್ಲ, ಇಲ್ಲಿ ಅಂತ ಅಂಗಡಿನೂ ಇಟ್ಟಿಲ್ಲ ನಾವು. ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಮುಂದಿನ ಭಾಗಕ್ಕೆ ಬರ್ತೀನಿ. ಜನ ಮಾತಾಡ್ಕೊಳ್ಳಿ, ಅವರ ಅಂಧಾಭಿಮಾನಿಗಳು ಸಾವಿರಾರು ಜನ ಏನಾದರೂ ಬೈಕೊಳ್ಳಿ, ಏನಾದರೂ ಬೈಕೊಳ್ಳಿ, ನೀವು ತಲೆ ಕೆಡಿಸ್ಕೊಬಿಡಿ ಅದ್ರ ಬಗ್ಗೆ, ಫರ್ಗೆಟ್ ಅಬೌಟ್ ಇಟ್. ನಾವು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀವಿ. ನಮ್ಗೆ ಯಾರ ವಿರುದ್ಧನೂ ಪರ್ಸ್ನಲ್ ದ್ವೇಷ ಇಲ್ಲ, ನಮ್ಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಈ ಕ್ರೂರತ್ವವನ್ನು ನೋಡಿ ಮಾತಾಡಿಲ್ಲ ಅಂತಂದರೆ ನಾನು 15 ವರ್ಷ ಮೀಡಿಯಾದಲ್ಲಿದ್ದು ನನಗೆ ಯೋಗ್ಯತೆಯೇ ಇಲ್ಲ ಅಂತ ನಾನು ಅನ್ಕೋತೀನಿ. ಗೊತ್ತಾಯ್ತಾ? ಲೆಟ್ಸ್ ಕಮ್ ಟು ದಿ ಫ್ಯಾಕ್ಟ್ಸ್ ನಾವು. ಓಕೆ, ನೋಡ್ರಿ, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಿಮ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇಡೀ ಪ್ರಕರಣದಲ್ಲಿ ಇವಾಗ ಇದೆಲ್ಲ ಬರ್ತಾ ಇದೆ ಆಚೆ ಕಡೆ, ಬೇರೆ ಬೇರೆ ಏನೇನೋ ಆಚೆ ಕಡೆ ಬರ್ತಾ ಇದೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಒಪ್ಪಿಗೆ ಕೊಟ್ಟರು, ಇವರು ಇನ್ನೊಬ್ರು ಒಪ್ಪಿಗೆ ಕೊಟ್ಟರು, 30 ಲಕ್ಷ ಕೊಟ್ಟಿದ್ದೆ ಅಂತ ಒಪ್ಕೊಂಡ್ರು, ಬೇರೆ ಬೇರೆ ಇದೆ, ಪೊಲೀಸರು ಹಾಗೆ ಹೇಳಿದ್ರು, ಇನ್ನೊಂದು ಹೇಳಿದ್ರು, ಮತ್ತೊಂದು ಹೇಳಿದ್ರು. ಆಯಿತು, ಅದನ್ನೆಲ್ಲ ಆ ಕಡೆ ಇಟ್ಬಿಡೋಣ. ಓಕೆ, 3 ತಿಂಗಳಾಗತ್ತೆ, 4 ತಿಂಗಳಾಗತ್ತೆ ಅಂದ್ಕೊಳ್ಳಿ ಪ್ರತಿಭಾ ಅವರೇ, ಅಥವಾ 6 ತಿಂಗಳಾಗತ್ತೆ ಅಂದ್ಕೊಳ್ಳಿ. ನಮ್ಗೆ ನೆನಪಿರಲಿ, ಯಾವ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲೂ ಕೂಡ ಈ ರೀತಿಯ ಘೋರಾತಿ ಘೋರ ಕೃತ್ಯಕ್ಕೆ ಬೇಲ್ ಸಿಗಲ್ಲ. ಓಕೆ ಓಕೆ, ಯಾವ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲೂ ಕೂಡ 99% ಬೇಲ್ ಸಿಗೋ ಚಾನ್ಸಸ್ ಇಲ್ಲ, ಓಕೆ, ಬಹಳ ಕಡಿಮೆ. ಓಕೆ, ಇಂಟೆನ್ಸಿಟಿ ತುಂಬ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಬೇಲ್ ಸಿಗುವ ಚಾನ್ಸಸ್ಸು ಮರ್ಡರ್ ಕೇಸ್ನಲ್ಲಿ ಕಡಿಮೆ. ಓಕೆ, ಇದಾದ ನಂತರದಲ್ಲಿ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅವರು. ಹೈಕೋರ್ಟ್ಗೆ ಒಂದು 4 ತಿಂಗಳೋ 5 ತಿಂಗಳೋ ಬಿಟ್ಕೊಂಡು ಹೋಗ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಒಂದು 6 ತಿಂಗಳು ಬಿಟ್ಕೊಂಡು ಯಾರೋ ಹೋಗ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಅವಾಗ 6 ತಿಂಗಳಾದಮೇಲೆ ಅಂದರೆ ಮುಂದಿನ ವರ್ಷ 2025ನೇ ಇಸ್ವಿ ಅಂತ ಅನ್ಕೊಳ್ಳಿ. ಓಕೆ, ಅವಾಗ ಈ ಇಡೀ ಪ್ರಕರಣದ ಇಂಟೆನ್ಸಿಟಿಯನ್ನು ಮೀಡಿಯಾ ಕವರ್ ಮಾಡೋದು ಕಡಿಮೆ ಮಾಡಿರುತ್ತೆ. ನಿಜ. ಓಕೆ, ಜನ ಇದ್ರ ಬಗ್ಗೆ ಮಾತಾಡೋದು ಕಡಿಮೆ ಮಾಡ್ಕೊಂಡಿರ್ತಾರೆ. ಜನ ಅವರವರ ಜೀವನದಲ್ಲಿ ಮುಂದುವರೆದು ಬದುಕೊಂಡು ಸಾಕ್ತಾ ಇರ್ತಾರೆ. ಕರೆಕ್ಟ್. ಮೀಡಿಯಾ ಗ್ಲೇರ್ ಆಲ್ಮೋಸ್ಟ್ ಇರಲ್ಲ. ನಾವು ಫಾಲೋ ಅಪ್ ಮಾಡ್ತಿರ್ತೀವಿ, ಆದರೂ ಕೂಡ ಮೀಡಿಯಾ ಗ್ಲೇರ್ ಭಾಳ ಕಡಿಮೆ ಇರುತ್ತೆ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಮಾತಾಡ್ಕೊಳ್ಳೋದು, ಬೈದಾಡ್ಕೊಳ್ಳೋದು, ಕಚ್ಚಾಡ್ಕೊಳ್ಳೋದು ಒಂದು ಹಂತಕ್ಕೆ ಕಡಿಮೆ ಆಗಿರುತ್ತೆ. ನಿಜ. ಅದು ಆಲ್ಮೋಸ್ಟ್ 99% ಕಡಿಮೆ ಆಗಿರುತ್ತೆ. ಆ ಟೈಮ್ನಲ್ಲಿ ಇನ್ನೂ ಒಂದಿಷ್ಟು ಕಾನೂನಾತ್ಮಕ ಬದಲಾವಣೆಗಳಾಗಿರುತ್ತೆ. ಏನು ಅಂತ ಹೇಳ್ತೀನಿ ನೋಡಿ. ಇದರ ನೇತೃತ್ವ ವಹಿಸಿರುವ ACP ಬದಲಾಗಿರ್ಬೋದು ಇನ್ 6 ಮಂತ್ಸಲ್ಲಿ. ಇದರ ನೇತೃತ್ವ ವಹಿಸಿರುವ DCP ಬದಲಾಗಿರ್ಬೋದು ಇನ್ 6 ಮಂತ್ಸಲ್ಲಿ. ಇದರ ನೇತೃತ್ವ ವಹಿಸಿರುವ ಬೆಂಗಳೂರಿನ ಪೊಲೀಸ್ ಕಮಿಷನರೇ 6 ತಿಂಗಳಲ್ಲಿ ಚೇಂಜ್ ಆಗಿರ್ಬೋದು. ನಿಜ ಸರ್. ಗೊತ್ತಾಯ್ತಾ?
ಈಗ SPP ಪ್ರಸನ್ನ ಕುಮಾರ್ ಅಂತ ಹೇಳ್ತಾರೆ, ಅವ್ರನ್ನೇ ಸರ್ಕಾರ ಚೇಂಜ್ ಮಾಡಿರ್ಬೋದು. 2 ತಿಂಗಳಾದ್ಮೇಲೆ ಚೇಂಜ್ ಮಾಡ್ಬೋದು, 3 ತಿಂಗಳಾದ್ಮೇಲೆ ಚೇಂಜ್ ಮಾಡ್ಬೋದು, 15 ದಿನ ಆದ್ಮೇಲೆ ಚೇಂಜ್ ಮಾಡ್ಬೋದು. 6 ತಿಂಗಳಾದ್ಮೇಲೆ ಯಾರೋ ಇನ್ನೊಬ್ರು ACPನೋ DCPನೋ ಕಮಿಷನರ್ ಬರ್ತಾರೆ ಅನ್ಕೊಳ್ಳಿ, ಅವರು ಅಷ್ಟೇ ಇಂಟೆನ್ಸಿಟಿಯಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು SPPಗೆ ಇದನ್ನ ಮುಟ್ಟಿಸ್ಬೇಕಾಗತ್ತೆ. SPP ಬದಲಾಗಿದ್ರೆ ಯಾಕಂದ್ರೆ ಜಡ್ಜು ಎಲ್ಲವನ್ನೂ ಕೂಡ ನೋಡ್ತಿರ್ತಾರಾದ್ರೂ ಕೂಡ ಈ ಇಡೀ ಪ್ರಕರಣ ಅಥವಾ ಯಾವುದೇ ಪ್ರಕರಣ ಸಾಗೋದು ಸಾಕ್ಷಿಗಳ ಆಧಾರದ ಮೇಲೆ ಮತ್ತು ವಿಷಯದ ಆಧಾರದ ಮೇಲೆ, ನಾಟ್ ಆನ್ ಎನಿ ಪರ್ಸೆಪ್ಷನ್ಸ್. ಜಡ್ಜು ಓದಲ್ಲ, ಸಂಪೂರ್ಣವಾಗಿ ಅವ್ರು ಓದ್ತಾ ಕೂತ್ಕೊಳ್ಳಲ್ಲ, ಇಷ್ಟಿರುತ್ತೆ ಫೈಲ್ಸು, ಅವರು ಅದನ್ನು ಸಂಪೂರ್ಣವಾಗಿ ಅವ್ರು ಓದಲ್ಲ, ಪಾಪ ಆಗೋದು ಇಲ್ಲ ಅವ್ರಿಗೆ. ಈ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿರ್ತಾರೆ, ಅದು ACP ಇಂದ ಡೀಟೇಲ್ಸ್ ತಗೊಂಡು ಗಹನವಾಗಿ ಚರ್ಚೆ ನಡೆಸಿ, DCP ಇಂದ ಡೀಟೇಲ್ಸ್ ತಗೊಂಡು, ಕಮಿಷನರ್ ಇಂದ ಡೀಟೇಲ್ಸ್ ತಗೊಂಡು ಜಡ್ಜ್ ಮುಂದೆ ಅದನ್ನು ಇಟ್ಟು ಬೇಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಬೇಲ್ ರಿಜೆಕ್ಟ್ ಮಾಡಬೇಕು ಅನ್ನುವ ಕಾರಣ ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಆಗಲಿ ವಾದವನ್ನ ಮಂಡಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರಕರಣ ಒಂದು ವೇಳೆ ಏನಾದರೂ ಬೇಲ್ ಸಿಗುವ ಹಂತಕ್ಕೆ ಬಂದರೆ, ಬೇಲ್ ಸಿಕ್ಬಿಟ್ರೆ 6 ತಿಂಗಳಾದ ನಂತರದಲ್ಲಿ ಒಂದು ಸ್ವಲ್ಪ ಸರ್ಕಾರದ ಹಿಡಿತದಿಂದ ಇದು ಕಡಿಮೆ ಆಗುತ್ತೆ. ಸಿಗ್ಲಿಲ್ಲಪ್ಪ ಹೈಕೋರ್ಟ್ನಲ್ಲಿ ಬೇಲು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟು ಇಂಥವುಗಳನ್ನು ಎಂಟರ್ಟೈನ್ ಮಾಡಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋಡಿ ನಮ್ಮ ಹತ್ರ ಈಗಾಗಲೇ ದೇಶಾದ್ಯಂತ ಇರುವ ಸಾವಿರಾರು ಕೇಸಸ್ಗಳಿದೆ, ಯು ಗೋ ಬ್ಯಾಕ್ ಟು ಯುವರ್ ಡಿಸ್ಟ್ರಿಕ್ಟ್, ನಿಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಿ ಅಲ್ಲೇ ನೀವು ಬೇಲ್ ತಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಇದನ್ನು ವಾಪಸ್ ಕಳಿಸುತ್ತೆ. ಸುಪ್ರೀಂ ಕೋರ್ಟಲ್ಲಿ ಇಂಥವುಗಳು ನಡೆಯಲ್ಲ, ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಸುಪ್ರೀಂ ಕೋರ್ಟು ಇಡೀ ದೇಶದ ನೋಡ್ಬೇಕ್ರಿ, ಒಂದು ಪ್ರಕರಣ ನೋಡಲ್ಲ. ನಮಗೆ ಸೆಲೆಬ್ರಿಟಿ ಇನ್ವಾಲ್ವ್ ಆಗಿರುವ ಮರ್ಡರ್ ಕೇಸ್ ಅಂತ ನಮಗನಿಸ್ತಾ ಇದೆ, ಸುಪ್ರೀಂ ಕೋರ್ಟ್ಗೂ ಹಾಗೆ ಅನ್ಸಲ್ಲ. ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಅಂತ ಅನ್ಸುತ್ತೆ. ಮತ್ತು ಇದು ಇಂಟೆನ್ಸಿಟಿ ಯಾಕೆ ಜಾಸ್ತಿ ಪಡ್ಕೊಂಡಿದೆ ಅಂತಂದ್ರೆ ಇಲ್ಲಿ ಒಬ್ರು ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಗೊತ್ತಾಯ್ತಾ? ಸೊ ಅದನ್ನ ಸರ್ಕಾರ ನೋಡಿಕೊಳ್ಬೇಕಾಗತ್ತೆ. ಈ ಇಂಟೆನ್ಸಿಟಿ ಇವಾಗ ಏನಿದೆ ಅದನ್ನ 6 ತಿಂಗಳು ವರ್ಷ ಆದ್ಮೇಲೂ ಕೂಡ ಪಟ್ಟು ಹಿಡಿದು ಎಸ್ ನಾವು ಈ ಪ್ರಕರಣವನ್ನ ಸಾಧಿಸ್ತೇವೆ, ಈ ಪ್ರಕರಣದಲ್ಲಿರುವ ಸಮಸ್ಯೆಗಳನ್ನ ನಾವು ಜಡ್ಜ್ ಮುಂದೆ ಇಡ್ತೇವೆ ಅನ್ನುವುದನ್ನು ಸ್ಪಷ್ಟವಾಗಿ ಗೌರ್ಮೆಂಟ್ ಅಥವಾ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಹೇಳೋದು ಯಾಕೆ ಪ್ರಸನ್ನ ಕುಮಾರ್ ಅವರನ್ನ ಚೇಂಜ್ ಮಾಡಕ್ ಹೋದ್ರಿ, ಅದಕ್ಕೆ ವಿಷಯ ಬಂದಿದ್ದು ಆಚೆ. ಇಲ್ಲ ಅಂತಂದ್ರೆ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಪ್ರಸನ್ನ ಕುಮಾರ್ ಈಸ್ ನೋನ್ ಟು ಬಿ ವೆರಿ ಟಫ್. ಅವರು ಯಾವುದಕ್ಕೂ ಈಲ್ಡ್ ಆಗಲ್ಲ, ಯಾವ ಪ್ರೆಷರ್ಗೂ ಈಲ್ಡ್ ಆಗಲ್ಲ ಅಂತ ಇದೆ. ಯಾವ ಪ್ರೆಷರ್ಗೂ ಈಲ್ಡ್ ಆಗಲ್ಲ ಅನ್ನೋದ್ರ ಹಿಂದೆ 100 ರೀತಿಯ ಕಾರಣಗಳಿದೆ, ನಾನು ಅದನ್ನು ಬಿಡಿಸಿ ಹೇಳಕ್ ಹೋಗಲ್ಲ. ಓಕೆ, 100 ರೀಸನ್ಸ್ ಇದೆ, ನಾನು ಅದನ್ನು ಬಿಡಿಸಿ ಹೇಳಕ್ಕಾಗಲ್ಲ. ಜನ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗನ್ ಮಾತ್ರಕ್ಕೆ ಬೇರೆ ಯಾರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೆಷರ್ಗೆ ಈಲ್ಡ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಗೊತ್ತಿಲ್ಲ. ಬಟ್ ಪ್ರಸನ್ನ ಕುಮಾರ್ ಅವರು ಯಾವ ಪ್ರೆಷರ್ಗೂ ಈಲ್ಡ್ ಆಗಲ್ಲ, ವೆರಿ ಎರುಡೈಟ್, ತುಂಬಾ ಸ್ಟ್ರಿಕ್ಟ್, ಅವರೇ ಕಂಟಿನ್ಯೂ ಆಗಬೇಕು ಇಡೀ ಪ್ರಕರಣದಲ್ಲಿ ಅಂತ ಒಂದು ಕೂಗಿರೋ ಕಾರಣಕ್ಕೆ ಸ್ಪಷ್ಟವಾದ ಸಾಕ್ಷಿ ಅವರು ನಡೆದುಕೊಳ್ಳುವ ರೀತಿ. ಗೊತ್ತಾಯ್ತಾ? ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲವೂ ಕೂಡ ಇಂಟೆನ್ಸಿಟಿ ಕಾಪಾಡಿಕೊಳ್ಳಿಲ್ಲ ಅಂತಂದರೆ ಬಹಳ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಸಾಕ್ಷಿ ಈಗ ಎಷ್ಟೋ 30 ಲಕ್ಷ ಸಿಕ್ತು, ಸ್ಪಷ್ಟಪಡಿಸ್ಬೇಕಾಗತ್ತೆ. 30 ಲಕ್ಷ ಸಿಕ್ತು, ನಾಳೆ 30 ಲಕ್ಷ ಸಿಕ್ತು, ಹೌದು ಸರ್ 5 ಲಕ್ಷ ನಮ್ಮ ತಾತ ಕೊಟ್ಟರು ಅನ್ಬೋದು ಇನ್ನೊಬ್ಬ. ನಾವು ಅನ್ಬೋದು ಅಲ್ಲಿ ಒಪ್ಕೊಂಡಿದ್ದಾರೆ, ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿದೆ. ನೋಡ್ರಿ, ಪೊಲೀಸರು 1% ಅನುಮಾನ ಬಂದ್ರೂ ಯಾರನ್ನಾದ್ರೂ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ಬೋದು. ಈಗ ಚಿಕ್ಕಣ್ಣ ಅವ್ರ ಕೇಸ್ನಲ್ಲಿ ಅವ್ರಿಗೆ ಏನೋ ಅನುಮಾನ ಬಂತು, ಊಟ ಮಾಡ್ತಾ ಇದ್ರೆ ಯಾಕೆ ಅಂತ 1% ಅನುಮಾನ ಬಂದಿದ್ದು. ನನ್ನ ಪ್ರಕಾರ ಚಿಕ್ಕಣ್ಣ ಅವ್ರ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಇದರಲ್ಲಿ. 1% ಅನುಮಾನ ಬಂತು, ಅವ್ರಿಗೆ ಕರ್ಕೊಂಬಂದ್ರು, ಕೇಳಿದ್ರು. ಆದರೆ ನಿಮಗೆ ನ್ಯಾಯದಾನದಲ್ಲಿ 1% ಅನುಮಾನ ಬಂದರೆ ಕನ್ವಿಕ್ಷನ್ ಮಾಡೋಕ್ಕಾಗಲ್ಲ. ಪೊಲೀಸ್ ಬೇರೆ, ನ್ಯಾಯದಾನ ಬೇರೆ. ಪೊಲೀಸ್ ಬೇರೆ, ಕೋರ್ಟ್ ಬೇರೆ. ಪೊಲೀಸ್ ಸ್ಟೇಷನ್ ಬೇರೆ, ಕೋರ್ಟ್ ಬೇರೆ. ಪೊಲೀಸರಿಗೆ 1% ಅನುಮಾನ ಬಂದರೆ ಪ್ರಶ್ನೆ ಮಾಡ್ಬೋದು, ಯಾಕಪ್ಪ ಅಂತ ಕರ್ಕೊಂಬರ್ಬೋದು. ನ್ಯಾಯದಾನದ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ 1% ಏನೋ ಇದೆಯಲ್ಲ ಇದರಲ್ಲಿ ಅಂತ ಅನುಮಾನ ಬಂದರೆ ಕನ್ವಿಕ್ಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ 100% ಎಫಿಕಸಿ ಅಂತ ನಾವೇನು ಕರಿತೀವಿ, ಅದನ್ನು ಗೌರ್ಮೆಂಟು ಮೇಂಟೈನ್ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ.
ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಎಷ್ಟು ಕೊಡ್ತಾರೆ ಒಂದು ಹಿಯರಿಂಗ್ಗೆ? ಒಂದು 6,000 to 7,000 ಕೊಡ್ತಾರೆ ಓಕೆ. ಒಂದು ಗೌರ್ಮೆಂಟ್. 1 to 1.5 ಲಕ್ಷ ಸಂಬಳ ಇರುತ್ತೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಅವರಿಗೆ ಇಂಥ ಸಂದರ್ಭಗಳಲ್ಲಿ ಇಂಥ ಕೇಸ್ಗಳನ್ನು ನಡೆಸುವ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಇಂಥ ಟೈಮ್ನಲ್ಲಿ ದೇ ವಿಲ್ ರಿವಾರ್ಡ್ ಯು. ಓಕೆ. ನಾವು ನಿಮಗೆ ರಿವಾರ್ಡ್ ಕೊಡ್ತೀವಿ, ನೀವು ನ್ಯಾಯದಾನಕ್ಕೋಸ್ಕರ ಬಲವಾಗಿ ನಿಲ್ಲಿ ಅಂತ ಸ್ಪಷ್ಟವಾಗಿ ಸರ್ಕಾರ ಅವರಿಗೆ ಬೆಂತಟ್ಟಬೇಕು. ಓಕೆ. ಸರ್ಕಾರನೇ ಗೊಂದಲಕ್ಕೆ ಈಡಾಗಬಾರದು. ಆಮೇಲೆ ಈ ಪ್ರಕರಣದಲ್ಲಿ ಇನ್ನೊಂದೇನೋ ಬರುತ್ತೆ. ನಾಳೆ ಯಾರೋ ಸೆಲೆಬ್ರಿಟಿ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಲ್ಲ, ನಾಳೆ ಇನ್ನೊಂದೇನೋ ಬರುತ್ತೆ. ಏನೋ ನೀವು ಹೋಗಿದ್ರಂತಲ್ಲ ಅಲ್ಲಿ CC ಕ್ಯಾಮ್ರಾ ಎಲ್ಲ ಇದೆಯಲ್ಲ, ನೀವು ಕೇಳ್ಬೋದು CC ಕ್ಯಾಮ್ರಾ ಎಲ್ಲ ಇದೆಯಲ್ಲ, ನೀವು ಹೋಗಿದ್ರಂತಲ್ಲ, ಅವ್ನು ಯಾರೋ ಕರ್ಕೊಂಬರಕ್ಕೆ ಹೇಳಿದ್ರಂತಲ್ಲ, ಮತ್ತೊಂದೇನೋ ಮಾಡಕ್ಕೆ ಬರೋಕ್ಕೆ ಹೇಳಿದ್ರಂತಲ್ಲ. ಅವಾಗ ಅವ್ರು ಯಾರೋ ಹೇಳ್ಬೋದು, ಸೆಲೆಬ್ರಿಟಿ ಹೇಳ್ಬಿಡ್ಬೋದು, ನಾನು ಸುಮ್ಮನೆ ಓದೇ ಬಂದೆ, ಹೌದು ಹೋಗಿದ್ದೆ ನಾನು, ಓದೇ ಬಂದೆ. ಈ ಬಿಸಿ ಅವಾಗಿರಲ್ಲ ಅಂತ. ಇದೆಲ್ಲವೂ ಕೂಡ ಕೋರ್ಟ್ ಒಳಗೆ ನಡೀತಾ ಇರ್ಬೋದು. ಓಕೆ. ಅವ್ರು ಹೇಳ್ಬೋದು ಕೋರ್ಟ್ಗೆ, ಹೌದು ನಾನು ಓದೇ ಬಂದೆ, ನನ್ನ ಕಾರಲ್ಲಿ ಓದೇ ಬಂದೆ. ಇದನ್ನು ಪ್ರೂವ್ ಮಾಡಬೇಕಾದಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಇರುತ್ತೆ. ಯಾಕೆ ಹೋದ್ರು? ಇಲ್ಲ ನಾನು ಸುಮ್ಮನೆ ಓದೇ ಬಂದೆ, ನಾನು ಒಂದು ಟ್ರಿಪ್ ಹೋಗ್ಬೇಕಾಗಿತ್ತು, ಶೆಡ್ ಹತ್ರ ಓದೇ ಬಂದೆ ಅನ್ಬೋದು. ಸಾಕ್ಷಿ ಬೇಕು. ಸಾಕ್ಷಿ ಬೇಕು. ನಾಳೆ CCTV ಫುಟೇಜ್ ಸಿಗ್ಬೋದು ಅನ್ಕೊಳ್ಳಿ, ಅದನ್ನ ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ಆ ಡಿಜಿಟಲ್ ಎವಿಡೆನ್ಸ್ನ ಪರಿಗಣಿಸೋದಕ್ಕೆ ಅದಕ್ಕೆ FSL ರಿಪೋರ್ಟ್ ಬೇಕು. ರಕ್ತದ ಕಲೆಗಳು ಅಂತ ಅನ್ಕೊಳ್ಳಿ, ಅಥವಾ ಈ ರೇಣುಕಾ ಸ್ವಾಮಿ ಅವರ ದೇಹ ದರ್ಶನ್ ಅವರ ದೇಹಕ್ಕೆ ತಾಕಿದೆ ಅನ್ಕೊಳ್ಳಿ, ಅದಕ್ಕೂ ಕೂಡ ಒಂದು ರಿಪೋರ್ಟ್ ಬೇಕು. ಯಾವುದೋ ಒಂದು ಬಟ್ಟೆ ರೇಣುಕಾ ಸ್ವಾಮಿ ಅವರು ಧರಿಸಿದ್ದು, ಒಂದು ಬಟ್ಟೆಯ ಒಂದು ಸಣ್ಣ ನಾರು ಇನ್ನೊಬ್ರು ಯಾರ್ದೋ ಬಟ್ಟೆಯಲ್ಲಿ ಸಿಕ್ತು ಅನ್ಕೊಳ್ಳಿ, ಅದಕ್ಕೊಂದು ಸಾಕ್ಷಿ ಬೇಕು, ಅದಕ್ಕೊಂದು ರಿಪೋರ್ಟ್ ಬೇಕು. ಪೊಲೀಸರು ಇನ್ ಅಂಡ್ ಔಟ್ ತನಿಖೆ ನಡೆಸ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಯಾರೋ ವ್ಯಕ್ತಿ ಸ್ನಾನ ಮಾಡಕ್ಕೆ ಹೋಗಿದ್ದಾಗ ಸತ್ ಬಿದ್ದೋದ ಅಂತಂದ್ರೆ, ಅವ್ನು ಸ್ನಾನ ಮಾಡಕ್ಕೆ ಹೋಗಿದ್ದಾಗ ಗೀಸರ್ನಲ್ಲಿ ಸ್ನಾನ ಮಾಡಿದ್ನಾ, ಬಾಯ್ಲರಲ್ಲಿ ಸ್ನಾನ ಮಾಡಿದ್ನಾ, ಅವ್ನು ಗೀಸರಲ್ಲಿ ಸ್ನಾನ ಮಾಡುವಾಗ ಬೆಸ್ಕಾಂನವರು ಕರೆಂಟ್ ಇಟ್ಟಿರ್ಲಿಲ್ವಾ, ಬೆಸ್ಕಾಂ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊತಾರೆ. ಬಾಯ್ಲರ್ ಚೆನ್ನಾಗಿರ್ಲಿಲ್ವಾ, ಅದ್ರ ಕಾಯಿಲ್ ಹಾಳಾಗಿರ್ಲಿಲ್ವಾ, ಅವ್ನು ಸ್ನಾನ ಮಾಡುವಾಗ ನಿಜವಾಗ್ಲೂ ಸ್ನಾನ ಮಾಡ್ತಾ ಇದ್ನಾ, ಅದು ತೇವ ಆಗಿದೆಯಾ ಇಲ್ವಾ, ಒದ್ದೆ ಆಗಿದೆಯಾ ಇಲ್ವಾ, ಅವ್ನು ಎಷ್ಟು ಗಂಟೆಗೆ ಮನೆಗೆ ಬಂದ, ಆ ಸುತ್ತಲೂ ಒಂದು 10 ಕಿಲೋಮೀಟರ್ ರೇಡಿಯಸ್ನ CCTV ಕ್ಯಾಪ್ಚರ್ ಮಾಡ್ತಾರೆ. ಅವ್ನ ಮನೆ ಒಳಗೆ ಹೋಗಿದ್ದು ಕ್ಯಾಪ್ಚರ್ ಮಾಡ್ತಾರೆ. ಪೊಲೀಸರು ಸುಮ್ಮನೆ ಬಿಡಲ್ಲ, ಇನ್ ಅಂಡ್ ಔಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸರು 100ಕ್ಕೆ 100 ಮಾಡ್ತಾರೆ, ಇದ್ರ ಬಗ್ಗೆ ಅನುಮಾನನೇ ಇಲ್ಲ. ಬಟ್ ನಂತರದಲ್ಲಿ ಹೋಗೋದು ಯಾರ ಕೈಯಲ್ಲಿದು? ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೈಯಲ್ಲಿ. ನಂತರದಲ್ಲಿ ಹೋಗೋದು ವಕೀಲರ ಕೈಯಲ್ಲಿ. ಕರೆಕ್ಟ್ ಸರ್. ಅವರು ಇದನ್ನು ಸಾವಿರ ಮಾನದಂಡಗಳನ್ನು ಪ್ರಯೋಗಿಸಿ ಸ್ಪಷ್ಟವಾಗಿ ನಿಲುವು ತೆಗೆದುಕೊಂಡು ಯಾಸ್ ದಿಸ್ ಇಸ್ ಇಟ್ ಅಂತ ಇದನ್ನು ಪ್ರೂವ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಫ್ ಇಟ್ಸ್ ನಾಟ್ ಪ್ರೂವ್ಡ್, ಇವನ್ ದ ಗಿಲ್ಟಿ ವಿಲ್ ಬಿ ಲೆಫ್ಟ್ ಬಿಹೈಂಡ್. ಇನ್ನೊಂದು ಲಾಸ್ಟ್ 17-18 ಜನನೂ ಮರ್ಡರ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಇದರಲ್ಲಿ. ಯಾಕಂದರೆ 17-18 ಜನನೂ ಮರ್ಡರ್ ಮಾಡಿರೋಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ಕರ್ಕೊಂಬಂದಿರ್ತಾನೆ, ಒಬ್ಬ ನೋಡಿರ್ತಾನೆ, ಒಬ್ಬನ ಗೊತ್ತೇ ಇರಲ್ಲ, ಒಬ್ಬ ಕಾರ್ ಓಡಿಸಿರ್ತಾನೆ, ಒಬ್ಬ ಬೇರೆ ಏನೋ ಮಾಡಿರ್ತಾನೆ, ಒಬ್ಬ ಇನ್ನೊಂದೆಲ್ಗೋ ಇನ್ನೊಂದು ಬಂದಿರ್ತಾನೆ, ಇನ್ನೊಬ್ಬ ಬೇರೆ ಏನೋ ಮಾಡಿರ್ತಾನೆ. ಬಟ್ ಭಾಗಿದಾರರಾಗಿರ್ತಾರೆ. ಹೌದು, ದೇರ್ ಆಲ್ ಕಾನ್ಸ್ಪಿರೇಟರ್ಸ್. ಬಟ್ ಕೆಲವರಿಗೆ ಗೊತ್ತೇ ಇರಲ್ಲ. ಗಾಡಿ ಓಡಿಸೋಂದಿರ್ತಾರೆ, ಗಾಡಿ ಓಡಿಸಿರ್ತಾನೆ, ಕೆಲವ್ರಿಗೆ ಗೊತ್ತಿರಲ್ಲ. ಯಾರು ಅಂತ ಗೊತ್ತಿಲ್ಲ ನನಗೆ. ಇನ್ನೊಬ್ಬ ಯಾರೋ ಸುಮ್ಮನೆ ಅಲ್ಲಿ ನಿಂತಿರ್ತಾನೆ, ಇನ್ನೊಬ್ಬ ಯಾರೋ ಸುಮ್ಮನೆ ಊಟಕ್ಕೆ ಹೋಗಿರ್ತಾನೆ, ಇನ್ನೊಬ್ಬ ಯಾರೋ ಬೇರೆ ಏನೋ. ಅಂದರೆ ಮರ್ಡರ್ ಇಟ್ ಸೆಲ್ಫ್ ಮೀನ್ಸ್ ಒಂದು ಅಟ್ಯಾಕ್ ಮಾಡಿರಲ್ಲ ಮನುಷ್ಯನ ಮೇಲೆ, ಬಟ್ ಹಿ ವಿಲ್ ಬಿ ದ ಕಾನ್ಸ್ಪಿರೇಟರ್, ಹಿ ಮೇ ನಾಟ್ ಬಿ ದ ಕಾನ್ಸ್ಪಿರೇಟರ್. ಅದು ಕೂಡ ಪ್ರೂವ್ ಆಗಬೇಕಾಗತ್ತೆ. ನೀವು ಒಂದು ಮರ್ಡರ್ ಕೇಸ್ನಲ್ಲಿ 17 ಜನನೂ ಮರ್ಡರ್ ಮಾಡಿದ್ರು ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. 2, 3 ಜನನ, ಒಬ್ಬನ, 4 ಜನನ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ಆ ಹಲ್ಲೆಯಲ್ಲಿ ಇನ್ವಾಲ್ವ್ ಆಗಿದ್ರು, ದಟ್ ಆಲ್ಸೋ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಆ ಕಾರಣಕ್ಕೋಸ್ಕರ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಂದು SPPಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಮತ್ತು ಬಹಳ ಮುಖ್ಯವಾಗಿ ರೇಣುಕಾಸ್ವಾಮಿ ಅವರ ಕುಟುಂಬ ಈ ಪ್ರಕರಣದಲ್ಲಿ ನನಗೆ ಗೊತ್ತಿರುವ ಹಾಗೆ ಬಹಳ ಧೈರ್ಯವಾಗಿ ನಿಲ್ಲುತ್ತೆ, ಪೊಲೀಸರಿಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ 6 ತಿಂಗಳಾದ ಮೇಲೆ ಪಾಪ ಅವ್ರಿಗೆ ಬಹಳ ದುಃಖ ಇದೆ. ಇವಾಗ ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಆ ದುಃಖ ಮರ್ತಿರ್ಬೋದು ಅವರು. ಆ ದುಃಖ ಮರ್ತಿರುವ ಸಂದರ್ಭದಲ್ಲಿ ಅವ್ರಿಗೆ ಅನ್ಸ್ಬಿಡ್ಬೋದು, ಬೇಡ ಬಿಡಿ ಅಂತ ಅನ್ಸ್ಬಿಡ್ಬೋದು ಅವ್ರಿಗೆ. ಹಂಗೆ ಅನ್ಸಿದ್ರೆ ಸರ್ ಗೊತ್ತಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಅನ್ಸ್ಬಿಡ್ಬೋದು.
ಅಲ್ಲ ಹಂಗನ್ಸಿದ್ರೆ ಕೇಸ್ ಏನಾಗ್ಬೋದು ಸರ್, ಎಲ್ಲಿಗೆ ನಿಲ್ಲುತ್ತಾ? ಅದೇ ಹಂಗನ್ಸಿದ್ರೆ ಒಂದು ಸ್ವಲ್ಪ ಹಿನ್ನಡೆ ಆಗ್ಬಿಡುತ್ತೆ ಪ್ರಕರಣ. ಓಕೆ, ಅವ್ರ ನಿರ್ಧಾರನೂ ಇಲ್ಲಿ ಮುಖ್ಯ. ಅವ್ರ ನಿರ್ಧಾರ ಭಾಳ ಮುಖ್ಯ ಆಗುತ್ತೆ. ಓಕೆ, ತುಂಬ 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 ಮುಖ್ಯ ಆಗುತ್ತೆ. ಇದು ಪೊಲೀಸರು ಅನಾಥ ಶವ ಸಿಕ್ತು ಅಂತ ದಾಖಲು ಮಾಡ್ಕೊಂಡಿರುವ ಕೇಸೇ ಆಗಿರ್ಬೋದು. ಬಟ್ ಪೊಲೀಸರು ರೇಣುಕಾಸ್ವಾಮಿ ಅವ್ರ ಕುಟುಂಬ ಕೇಳಿದ್ದಾರೆ, ನೋಡಿ ಇಂತಿಂಥವ್ರು ಹಿಂಗೆ ಮಾಡಿದ್ದಾರೆ ನೋಡಿ ಅಂತ ಪೊಲೀಸರು ಹೇಳಿದ್ದಾರೆ. ಗೊತ್ತಾಯ್ತಾ? ಹಾಗಾಗಿ ರೇಣುಕಾಸ್ವಾಮಿ ಅವ್ರ ಕುಟುಂಬದವರು ಓಪನ್ ಆಗಿ ಬಂದು ಮೀಡಿಯಾಗಳ ಮುಂದೆ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅಥವಾ ಪೊಲೀಸರ ಮುಂದೆ ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಬಟ್ 6 ತಿಂಗಳಾದ್ಮೇಲೆ ಅವ್ರಿಗೇನೋ ಗೊತ್ತಿಲ್ಲ ಅನ್ಸ್ಬೋದು ಪಾಪ. ಅವ್ರಿಗೆ ಗೊತ್ತಿಲ್ಲ, ಅದೇನಾಗ್ತದೋ ನನಗಂತೂ ಗೊತ್ತಿಲ್ಲ, ಅದೇನು ಬೇಕಾದರೂ ಆಗ್ಬೋದು. ಸೊ ವೆನ್ ದೇರ್ ಈಸ್ ನೋ ಮೀಡಿಯಾ ಗ್ಲೇರ್, ವೆನ್ ದೇರ್ ಈಸ್ ನೋ ಪಬ್ಲಿಕ್ ಗ್ಲೇರ್, 6 months ಆದಮೇಲೆ, 4 ತಿಂಗಳಾದಮೇಲೆ, 5 ತಿಂಗಳಾದಮೇಲೆ ಫಾಲೋ ಅಪ್ ಮಾಡೋದನ್ನು, ಅಥವಾ ಪೊಲೀಸ್ ಅಥವಾ ಸರ್ಕಾರವೇ ಇದ್ರ ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಬಿಟ್ಟಾಗ, ACP DCP ಕಮಿಷನರ್ ಎಲ್ಲ ಚೇಂಜ್ ಆದಾಗ ಇದೇ ಇಂಟೆನ್ಸಿಟಿ ಅಲ್ರಿ. ನಾವು ನೀವು ನನ್ನ ಬಗ್ಗೆನೇ ಮಾತಾಡ್ಕೊಳ್ತೀನಿ, ನಮ್ಮ ಬಗ್ಗೆನೇ ಪ್ರಜ್ವಲ್ ರೇವಣ್ಣ ಕೇಸ್ನ ಊರಲ್ಲಿರೋ ದೊಡ್ಡ ಕೇಸು ಅಂತ ಹೊಡೆದ್ವಿ ನಾವು. ಜರ್ಮನಿಯಿಂದ ಎಲ್ಲ ಫಾಲೋ ಅಪ್ ಮಾಡಿಸಿದ್ವಿ. ಇವತ್ತು ನಾವು ನೀವು ಮಾತಾಡ್ತಾ ಇದ್ದೀವಾ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ? ಒಂದು ಸಣ್ಣ ಆಡಿಯೋ ವಿಜುವಲ್ ಬಂದು ಹೋಗ್ತಾ ಇದೆ ಅಷ್ಟೇ. ಕರೆಕ್ಟ್, ಹೌದಾ? ಅದರ ಬಗ್ಗೆ ನಾವು ಭಾಳ ಘನಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವ. ಅದಾಗಿನ್ನ 15-20 ದಿನ ಆಗಿಲ್ಲ. ಅದಾದ್ಮೇಲೆ ವಾಲ್ಮೀಕಿ ಹಗರಣ ಸರ್, ವಾಲ್ಮೀಕಿ ಹಗರಣ ಬಂತು, ಮತ್ತೊಂದು ಬಂತು, ಬೇರೆ ಬೇರೆ ಬಂತು. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವ? ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ ನೀವು? ಮಾತಾಡ್ತಾ ಇಲ್ಲ ನಾವು. ಎಲ್ಲಿಗೆ ಬಂತು ವಾಲ್ಮೀಕಿ ಹಗರಣ? ಮೀಡಿಯಾದವ್ರು ಗೊತ್ತಾ ನಮಗೆ? ಒಂದು ಹಂತ ನನಗೆ ಗೊತ್ತು, ಐ ಆಮ್ ಫಾಲೋಯಿಂಗ್ ಇಟ್ ಅಪ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ಪ್ರಕರಣ ಎಲ್ಲಿಗೆ ಬಂತು ನನಗೆ ಗೊತ್ತು, ಬಟ್ ಈಸ್ ದಿ ಪಬ್ಲಿಕ್ ಗ್ಲೇರ್ ನಾವು ಆನ್ ವಾಲ್ಮೀಕಿ ಹಗರಣ? ಇಲ್ವಲ್ಲ? ಇಲ್ವಲ್ಲ? ಇಲ್ಲ ಸರ್. ಈ ಸಂದರ್ಭದಲ್ಲಿ ಏನಾಗ್ಬೋದು? ಏನು ಬೇಕಾದರೂ ಆಗ್ಬೋದಲ್ಲ? ಕರೆಕ್ಟ್. ಈ ಟೈಮ್ನಲ್ಲಿ, ಈ ಟೈಮ್ ಫ್ರೇಮಲ್ಲಿ ಏನು ಬೇಕಾದರೂ ಆಗ್ಬೋದಲ್ಲ? ಏನೂ ಆಗದಂತೆ ನೋಡಿಕೊಳ್ಳೋದು ನನ್ನ ಕೈಲಿಲ್ಲ, ನಿಜ, ಸರ್ಕಾರದ ಕೈಲಿದೆ. ಮೀಡಿಯಾ ಕೈಲೂ ಒಂದು ಸ್ವಲ್ಪ ಇದೆ. ವೆನ್ ದರ್ ಇಸ್ ಎಕ್ಸ್ಟ್ರೀಮ್ ಮೀಡಿಯಾ ಪ್ರೆಷರ್, ಮೀಡಿಯಾಗಳು ಯಾಕಿರಬೇಕು ವಾಚ್ ಡಾಗ್ಸ್ ಆಗಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ವೆನ್ ದೆರ್ ಈಸ್ ಎಕ್ಸ್ಟ್ರೀಮ್ ಮೀಡಿಯಾ ಪ್ರೆಷರ್, ಖಂಡಿತವಾಗ್ಲೂ ಕೂಡ ಸಹಜವಾಗಿ ನ್ಯಾಯದಾನದ ವ್ಯವಸ್ಥೆಯಲ್ಲಿ ಇನ್ನೊಂಚೂರು ಟ್ರಾನ್ಸ್ಪರೆನ್ಸಿ ಬರುವ ಚಾನ್ಸಸ್ ಇದೆ. ಕರೆಕ್ಟ್ ಸರ್. ಹಾಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.